ಕತೆ ಹೆಸರು ಕೋಪವಿಲ್ಲದ ಬುದ್ಧ. ಒಮ್ಮೆ ಬುದ್ಧನ ಬಳಿ ಒಬ್ಬ ವ್ಯಕ್ತಿ ಬಂದನು. ಅವನು ಬುದ್ಧನನ್ನು ನಿಂದಿಸುತ್ತಾ ಅವಮಾನಿಸುತ್ತಾ ಮಾತನಾಡಲು ಆರಂಭಿಸಿದನು. ಬುದ್ಧನು ಶಾಂತವಾಗಿಯೇ ಆತನ ಮಾತುಗಳನ್ನು ಕೇಳುತ್ತಿದ್ದ. ಆ ವ್ಯಕ್ತಿ ಕೇಳಿದ, ನಾನಿನ್ನಷ್ಟು ತೀವ್ರವಾಗಿ ನಿಂದಿಸಿದರೂ ನೀನು ಏಕೆ ಕೋಪಗೊಳ್ಳದೆ ಮೌನವಾಗಿರುವೆ? ಬುದ್ಧನು ನಗುತ್ತಾ ಉತ್ತರಿಸಿದ, ಒಬ್ಬನು ತಾನೊಬ್ಬರಿಗೆ ಭೇದವಾಗಿ ಉಡುಗೊರೆ ಕೊಟ್ಟಾಗ ಆ ಉಡುಗೊರೆ ತೆಗೆದುಕೊಳ್ಳದಿದ್ದರೆ ಅದು ಯಾರದು ಇರುತ್ತದೆ? ಆ ವ್ಯಕ್ತಿ ಹೇಳಿದ, ಕೊಟ್ಟವನದೇ. ಅಷ್ಟರಲ್ಲಿ ಬುದ್ಧನು ಹೇಳಿದರು, ಅದೃಷ್ಟವಶಾತ್ ನಾನು ನಿನ್ನ ಕೋಪವನ್ನು ನಿನ್ನಿಂದ ಎಂದು ಸ್ವೀಕರಿಸಿಲ್ಲ, ಆದ್ದರಿಂದ ಅದು ನಿನ್ನದೇ ಇರುತ್ತದೆ. ಈ ಕಥೆಯ ಪಾಠವೇನೆಂದರೆ, ಕೋಪ ಮತ್ತು ನಿಂದನೆಯನ್ನು ಸ್ವೀಕರಿಸದೆ ಶಾಂತಿಯನ್ನೇ ಆಯ್ಕೆ ಮಾಡಿಕೊಂಡರೆ ನಾವು ಎಲ್ಲವನ್ನೂ ಜಯಿಸುತ್ತೇವೆ.